ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ಒಂದಂತೂ ಇದು ಒಂದು ದೊಡ್ಡ ಷಡ್ಯಂತ್ರ ಇದೆ ಈ ಕೇಸನ್ನು ಮುಚ್ಚಾಕಕ್ಕೆ. ನಾನಂತೂ ಬಿಡಲ್ಲ. ನಾನು ಇವ್ರ ಹಿಂದೆ ಅಂತೂ ಕೈ ತೊಳ್ಕೊಂಡಂತೂ ಬಿದ್ದಿದ್ದೀನಿ. ವಿ ಡೋಂಟ್ ಬಿಲೀವ್ SIT, ಎಸ್ಪೆಷಲಿ ಅವ್ನು ಸೈಮನ್ನು ಮಂಜುನಾಥ್ ಗೌಡ ಇಬ್ರು ಕೂಡ ನಿಜವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೇಸನ್ನ ಮುಚ್ಚಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸೈಮನ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನೇನೋ ಮಾಡಿದಾನೆ ಅಂತ ಇನ್ನೇನೋ ವಿಚಾರ ಇದೆ ಸರ್. ಈಗ ಫೈನ್, ಫರ್ಗೆಟ್ ಅಬೌಟ್ ಆಲ್ ದಟ್ ಸರ್. ಭೀಮನ್ ಕರ್ಕೊಂಬಂತ ಅಡ್ವೊಕೇಟ್ ಇಲ್ಲಿ ಸರ್, ನನಗೆ ಸ್ನೇಹಿತರೆ ಅವರು ಯಾಕೆ ಸುಮ್ಮನೆ ಆದರು ಸರ್? ನಾವು ಅವರನ್ನು ನೋಡಿಕೊಂಡು ನಾವು ಧ್ವನಿ ಮಾಡೋಕ್ಕೆ ಹೋಗಿದ್ದು. ನಾವೀಗ ನಮ್ಗೆ ಅನ್ನಿಸ್ತಾ ಇದೆ ನಾವು ಎಲ್ಲೋ ಒಂದು ಕಡೆ ಧನಂಜಯ ಅವರನ್ನು ನಂಬಿ ಏನಾದರೂ ನಾವು ತಪ್ಪು ಮಾಡಿಬಿಟ್ರ ಅಂತ ನಮಗೆ ನಾವೇ ಪ್ರಶ್ನೆ ಕೇಳ್ಕೊತಾ ಇದ್ದೀವಿ. ನನ್ನನ್ನು ಕೇಳ್ತಾರೆ ಧನಂಜಯ ಇಲ್ಲಿಂದ, ನನ್ನನ್ನು ಕೇಳ್ತಾರೆ. ಧನಂಜಯ ಅವರು ಇಲ್ಲ ಈಗ, ನನಗೆ ಗೊತ್ತಿಲ್ಲ ಧನಂಜಯ ಅವ್ರು ಯಾಕೆ ಮಾತಾಡ್ತಾ ಇಲ್ಲ, ಏನಕ್ಕೆ ಮಾತಾಡ್ತಾ ಇಲ್ಲ. ಆಮೇಲೆ ಮೊನ್ನೆ ಬಿಟ್ಟಿರೋಂಥ ಭೀಮನ ವೀಡಿಯೋಗಳು ನೋಡ್ಬಿಟ್ರೆ ಭಯ ಆಗುತ್ತೆ ನಮಗೆ. ತಳ್ಳ ಗಾಡೀಲಿ ತೊಗೊಂಡೋಗಿ ಎಲ್ಲ ಊತಾಕಿದ್ದೀನಿ ಅಂತಾನೆ, ಅಲ್ಲಿ ತೊಗೊಂಡೋಗಿ ಅಲ್ಲಿ ಬಾಹುಬಲಿ ಬೆಡದಲ್ಲಿ ಬಿಸಾಕ್ತಾ ಇದೆ ಅಂತ ಹೇಳ್ತಾನೆ. ಆ ತಳ್ಳ ಗಾಡಿ ಓಡೋಕೆ ಒಂದು ಜಾಗ ಇದೆಯಂತೆ, ಅದ್ರಲ್ಲಿ ತೊಗೊಂಡೋಗಿ ಹಣ್ಣುಗಳನ್ನ ಬಿಸಾಕ್ತಾ ಇದೆ ಅಂತಾನೆ. ಸರ್ ಇಷ್ಟೆಲ್ಲ ಹೇಳ್ತಾರೆ ಸರ್. ಆ ಸಾಮಾನ್ಯ ಜನರು ಅಲ್ಲ ಸರ್, ಯಾವುದೋ ಒಂದು ಕಿತ್ತೋಗಿರೋ ಮಚ್ಚಿ ಇಟ್ಕೊಂಡಿರೋದಕ್ಕೆ ಇವನು ಏನೋ ಮಹೇಶನ ಮನೆಗೆ ಹೋಗಿ 60 ಜನ ಸುತ್ತುವರ್ಕೊಂಡವ್ರೆ. ಅದ್ರ ಬದಲು ಬಾಹುಬಲಿ ಬೆಟ್ಟನ ಸುರಿದಿದ್ರೆ ಅಲ್ಲಿ ಪಳವಳಿಕೆಗಳನ್ನ ಎತ್ತಾಕೊಂಬಂದಿದ್ರೆ ನಿಮ್ಮ ಇವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ, ಯೂನಿಫಾರ್ಮ್ಗೆ ಬಟ್ಟೆಗೆ ದುಡ್ಡು ಕೊಡ್ತಾ ಇದ್ದೀವಿ, ಪೆನ್ಷನ್ ಕೊಡ್ತೀವಿ, ಇವ್ರು ಏನೂ ಮಾಡ್ತಾ ಇಲ್ವಲ್ಲ. ಅಲ್ಲೆಲ್ಲೋ ಮೋಸ್ಟ್ಲಿ ಅದೇ SIT ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನೇ ಹೇಳ್ತಾರಲ್ಲ, ಕೆಲ್ಸಿಲ್ದ ಕ್ಯಾ ತೊಗೊಂಡು ಮ್ಯಾಕೆವರೆಗೆ ನೇಣು ಹಾಕೋದಂತೆ. ಇವ್ರಿಗೇನು ಕೆಲಸ ಮಾಡೋಕ್ಕಿಲ್ಲ, ಯಾಕಂದರೆ ಅಲ್ಲಿ ಹಣಗಳನ್ನ ಪಳವಳಿಕೆಗಳನ್ನ ಇವ್ರು ಮುಟ್ಟಲ್ಲ, ಅದು ಡಿಸೈಡ್ ಮಾಡ್ಕೊಂಬಿಟ್ಟವ್ರೆ. ಓಕೆ ಸರ್, ಈಗ ಒಬ್ರು ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ರೆ ಅರೆಸ್ಟ್ ಮಾಡುವಂತದ್ರಲ್ಲಿ ಈಗ ಅವರು ಚಿನ್ನಯ್ಯ ಅವರು ಬಹಿರಂಗವಾಗಿ ಇಂಥವ್ರೆ ಅಂತ ಇವ್ರು ಮಾಡಿಸಿದ್ರು, ಏನೇನೋ ರಿವೀಲ್ ಮಾಡ್ತಾವ್ರೆ ಸರ್. ಏನೆಲ್ಲ ಫ್ಯಾಕ್ಟ್ಸ್ ಇದೆ ಬಿಡಿ ಸರ್, ಫ್ಯಾಕ್ಟ್ಸ್. ಬಟ್ ಆದ್ರೂ ಆ ನಿಟ್ಟಿನಲ್ಲಿ ಯಾಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಸರ್? ಅಲ್ಲ, ಅದು ಮೊಹಂತಿ ಅವರು ಉತ್ತರ ಕೊಡಬೇಕು ಸರ್. ಕಾನೂನಾತ್ಮಕವಾಗಿ ಒಬ್ಬ IPS ಆಫೀಸರ್ನ ನಾವು SIT ರಚನೆ ಮಾಡಿ ಒಂದು ಸ್ಪೆಷಲ್ ಪವರ್ಸ್ನ ಕೊಟ್ಟು ಒಂದು ಪೊಲೀಸ್ ಸ್ಟೇಷನ್ನ ಎಸ್ಟಾಬ್ಲಿಷ್ಮೆಂಟ್ ಪವರ್ಸ್ನ ಅವ್ರು ಕೊಟ್ಟು ಏನು ಬೇಕಾರೆ ಮಾಡಿ ಎಲ್ಲಿ ಬೇಕಾರೆ ಹೋಗಿ ಅಂತ SIT ಅಂದ್ರೆ ಏನು ಒಂದು ಸ್ಪೆಷಲ್ ಪವರ್ಸು, ಯಾವ ಪವರ್ಸು ಸ್ಟೇಷನ್ಗಿರಲ್ಲೋ SIT ಕೊಟ್ಟಿದ್ದೀವಿ ಅಂತಂದಮೇಲೆ ಸರ್ ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನಾವೇನು ಮಾಡೋಣ? ಟೆಕ್ನಾಲಜಿ ತಗೊಂಬಂಡ್ರಯ್ಯ ಪಳವಳಿಕೆನ ಹುಡುಕಿರಿ ಅಂತಂದರೆ ಬೇಡ. ಈಗ ಟೆಕ್ನಾಲಜಿನೇ ಬೇಡ, ಮೇಲೇ ಪಳವಳಿಕೆಗಳು ಉಳ್ಳಾಡ್ತವೆ ಅಂದರೆ ಎರಡು ದಿವಸ ಇವನು ವಿಠಲ್ ಗೌಡ್ರನ್ನ ಕರ್ಕೊಂಡೋದ್ರು, 3ನೇ ದಿವಸ ಕರ್ಕೊಂಡೋಗಿಲ್ಲ. ನನಗನ್ಸಿದ್ದು ಏನು ಗೊತ್ತಾ, 2 ದಿವಸ ಸಿಕ್ಕಿರೋದು ಲೆಕ್ಕಾಚಾರ ಸಿಕ್ಕಿದೆ ಪಳವಳಿಕೆ ಬಂಗ್ಲೆಗೂಡದಲ್ಲಿ, 3ನೇ ದಿವಸ ಕರ್ಕೊಂಡೋಗಿಲ್ಲ. ಮೋಸ್ಟ್ಲಿ ಸಿಕ್ಕಿದ್ದನ್ನು ಇವರೇನೋ ಪ್ಯಾಕ್ ಮಾಡಿ ಬಿಸಾಕ್ಬಿಟ್ರಾ, ನಮ್ಗೆ ಅದು ಡೌಟ್ ಆಗ್ತಾ ಇದೆ. ವಿ ಡೋಂಟ್ ಬಿಲೀವ್ SIT, ಎಸ್ಪೆಷಲಿ ಅವ್ನು ಸೈಮನ್ನು ಮಂಜುನಾಥ್ ಗೌಡ ಇಬ್ಬರೂ ಕೂಡ ನಿಜವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕೇಸನ್ನು ಮುಚ್ಚಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಸೈಮನ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನೇನೋ ಮಾಡಿದ್ದಾನೆ ಅಂತ ಇನ್ನೇನೋ ವಿಚಾರ ಇದೆ. ಇನ್ನೂ ತನಿಖೆ ನಡೀಲಿ. ಮುಂದೊಂದು ಮಾರಿ ಹಬ್ಬ, ಮುಂದೆ ಇದೆ ಮಾರಿ ಹಬ್ಬ ಸರ್. ಸರ್, ಈಗ ಧರ್ಮಸ್ಥಳದ ಪರ ಧ್ವನಿ ಎತ್ತಿದ್ದಕ್ಕೆ ನಿಮಗೆ ಎಷ್ಟು ಕೇಸ್ ಬಿತ್ತು, ಎಲ್ಲೆಲ್ಲಿ ಬಿದ್ದಿದೆ ಸರ್? 5 ಕೇಸ್ ಹಾಕಿದ್ದಾರೆ. ಕೊಡಿಗೇಳಿನಲ್ಲಿ ಅದೇನೋ ಸರ್, ಅದೇ ವಿಡಿಯೋದಲ್ಲಿ ಏನೋ ಪ್ರಶ್ನೆ ಮಾಡಿದೆ ಅಂತ. ಅಲ್ಲ ಇದು ಏನೋ ಪಾಟೀಲ್ ಅವನೆಲ್ಲ ಯತ್ನಾಳ್ ಮಕ್ಕಳಿಗೆ ಒಂದು ಮಗನಿಗೆ ನೀವು ಒಂದು ಪಂಗಡದವ್ರನ್ನ ಮಾಡಿದ್ದು ಹೇಳೋದಲ್ಲ, ಅದು ಯಾರಿಗೋ ಹರ್ಟ್ ಆಗಿದೆ ಅಂತ ಅದೊಂದು FIR. ಅಲ್ಲಿಂದ ಬೆಳ್ತಂಗಡಿಗೆ ಹೋದೆ, ಅವ್ನು ಗಿಳಿಯಾರು ಯಾರಿಗೋ ಹೊಡಿತೀವಿ ನಾವು ನುಗ್ಗು ಹೊಡಿತೀವಿ ಅಂತಂದು ಆಮೇಲೆ ಹೊಡೆದೇ ಬಿಟ್ರು. ಆವಾಗ ನಾನೊಂದು ವಿಡಿಯೋ ಮಾಡಾಕರೆ ನುಗ್ಗು ಹೊಡಿಯೋಕ್ಕೆ ಬಂದರೆ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮ ಹತ್ರ ಗನ್ ಐತೆ ಅಂತಂದೆ. ಸೊ ವಾಟ್ಸ್ ರಾಂಗ್ ಇನ್ ದಟ್? ನಮ್ಮ ಹತ್ರ ಗನ್ಮ್ಯಾನ್ ಇದ್ದಾರೆ ಅಂತಂದರೆ ತಪ್ಪೇನಿದೆ? ಈಗ CM ಏನು ಹಂಗೆ ಓಡಾಡ್ತಾನೆ? ಗನ್ಮ್ಯಾನ್ ಇಲ್ಲ CMಗೆ, ಡೆಪ್ಯೂಟಿ CM ಗನ್ಮ್ಯಾನ್ ಇಲ್ಲ. ಅವ್ರು ಹೇಳಲ್ಲ, ನಾನು ಹೇಳಿದೆ, ಯಾಕಂದರೆ ಇವ್ರನ್ನ ಅಟ್ಯಾಕ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳಿದ್ರು. ಸೊ ಡಿಫೆನ್ಸಲ್ಲಿ ನಾನು ನಮ್ಮನ್ನೆಲ್ಲ ಮುಟ್ಟಕ್ಕೆ ಬಂದರೆ ನಮ್ಮದೇ ಆದಂಥ ಒಂದು ಸೆಕ್ಯೂರಿಟಿ ಇದೆ ಅಂತ ಹೇಳಿದ್ರೆ ನಾನು ಹೇಳಿದೆ, ಅದಕ್ಕೆ ಬೆಳ್ತಂಗಡಿಲಿ FIR. ಆಮೇಲೆ ಚಿಕ್ಕಬಳ್ಳಾಪುರದಲ್ಲಿ ನಾನು ಅಮಿತ್ ಶಾನ ಜೈನ್ ಅಂತಂದೆ. ಜೈನ್ ಹುಡುಗರೆಲ್ಲ ಕೆಲಸ ಮಾಡ್ತಾರೆ, ಆಮೇಲೆ ನಮ್ಮ ಹಿಂದೂ ಹುಡುಗರೆಲ್ಲ ಗಲಾಟೆಗಳು ಮಾಡ್ಕೊಂಡು ಓಡಾಡ್ತಾರೆ. ಸರ್ ಅದೊಂದು FIR ಅಂತೆ. ಅದು ನಾನ್ ಸೆನ್ಸ್, ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಸೋಲ್ದೇವ್ನಹಳ್ಳಿ ವಿಶ್ವನ ಹಾಕ್ಸವನೆ, ವಿಶ್ವನ ಬಗ್ಗೆ ಏನೇನೋ ಅಂದ್ಬಿಟ್ಟೆ ಅಂತ. ಏನೂ ಅಂದಿಲ್ಲ, ಅವನೇ ಅಂದಿರೋದು ನನ್ನನ್ನು. ಅವನು ಹೋಗಿ ಅವನ ಕೈಯೆಲ್ಲ ಅಲ್ಲಿ ರಾಜೇಶ್ ಅಂತ ಅವನ ಕೈಲಿ ನಾನು ಸೋಲ್ದೇವ್ನಹಳ್ಳಿ ಯಾಕಂದ್ರೆ ಇದೇನಯ್ಯ ಕಳೆಪುರಿ ಇದೆಲ್ಲ ಕೇಸ್ ಮಾಡ್ತಿರಲ್ಲ ಅಂತಂದರೆ, ಕಳೆಪುರಿ ತಿನ್ನೋದೆಲ್ಲ ಏನು ಮಾಡೋದು ಸರ್? ಬಂದು ಕೊಟ್ಟರು ವಿಶ್ವನಾಥವ್ರು MLA ಅವರಲ್ಲ. ಹಂಗಾರೆ ನಾನು ಹೇಳಿದೆ, ನಾಳೆ ದಿವಸ ಕಳೆಪುರಿ ಅಂತೇಳಿ ಕೊಟ್ಟು ತಗೊತಾರೆ ಅಂತಂದರೆ ಏನು ಮಾಡೋದು ಸರ್? FIR ಮಾಡಿದ್ದೀವಿ ಅಂತ ಎಲ್ಲ ಕಡೆ ಹೋಗಿ ಹೇಳಿಕೆ ಕೊಟ್ಟಿದ್ದೀನಿ. ಆಮೇಲೆ ಜೊತೆಯಲ್ಲಿ ಇಲ್ಲಿ ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕಮಿಷನರ್ ಆಫೀಸರ್ ಅಲ್ಲೊಂದು ಸ್ಪೆಷಲ್ಲು ಯಾರೋ ಡಾಕ್ಟರ್ ಜೈಮಾಲಾ ಅಂತೆ, ಮುಂದೇನೋ ಕಂಠಿಯಾರ ಅಂತೆ, ಮುಂದೆ ಯಾವುದೋ ಲಂಕೇಶಲ್ಲಿ ಬಂದಿತ್ತಂತೆ. ನಾನೇನೋ ಮಾತಾಡಿ ಆಯಮ್ಮನ ಹೆಸರು ಹೇಳಿಲ್ಲ ನಾನು ಐ ಟೋಲ್ಡ್ ಕಂಠಿಯಾರದಿಂದ 3 ಕೊಲೆ ಆಗಿದೆ. ಒಂದು ಹೆಗ್ಗಡೆ ಅವರ ತಾಯಿಯವರು ರತ್ನಮ್ಮ ಹೆಗ್ಗಡೆ ಅವರ ಒಂದು ಅನುಮಾನಾಸ್ಪದವಾದಂಥ ಒಂದು ಆಕ್ಸಿಡೆಂಟಲ್ಲಿ ಆ ತಾಯಿ ಸಾಯ್ತಾರೆ. ಒಂದು. ಎರಡನೇದು ಆರ್ಟಿಕಲ್ ಬಂದದಂಥ ರಶೀದು ಮಂಗಳೂರಿನ ಲಾಡ್ಜ್ಗಳಲ್ಲಿ ಸತ್ತೋತಾನೆ ಅನುಮಾನಾಸ್ಪದವಾಗಿ, ಅದನ್ನು ಮುಚ್ಚಾಕವ್ರೆ ಅನ್ನೋದು ನಮಗೊಂದು ಅನುಮಾನ. ಮೂರನೇದಾಗಿ 2017ರಲ್ಲಿ ಗೌರಿ ಲಂಕೇಶು ದ ಚೀಫ್ ಓನರ್ ಆಫ್ ಗೌರಿ ಲಂಕೇಶ್ ಪತ್ರಿಗೆ ಅವ್ರ ಕೊಲೆ ಆಗುತ್ತೆ ಗುಂಡಲ್ಲಿ. ಸೊ ಈ 3 ಕೊಲೆಗಳು, ಒಂದು ರತ್ನಮ್ಮ ಹೆಗ್ಗಡೆ,
ಎರಡನೇದು ರಶೀದು, ಮೂರನೇದು ನಮ್ಮ ಗೌರಿ ಲಂಕೇಶು. ಈ ಮೂರೂ ಕೇಸುಗಳು ಕಂಠೀರವರಿಗೆ ಲಿಂಕ್ ಆಗಿದೆ ಅಂತ. ಈಗ ಅಲ್ಲಿ ಕಂಠೀರನೇ ಇಲ್ಲ ಅನ್ನೋದು ಒಂದು ವಾಚನೆ. ಬಟ್ ಬರ್ದಿರೋ ಲಂಕೇಶನ್ ಏನು ಮಾಡಬೇಕು, ಇದು ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರು ನನಗೆ ನೋಟಿಸ್ ಕೊಟ್ಟರು. ನಾನು ಹೇಳಿದೆ, ನಾನು ತೊಗೊಂಡಾಗ ಆರ್ಟಿಕಲ್ ಕೊಟ್ಟೆ, ನೋಡಪ್ಪ ಲಂಕೇಶ್ ಬರ್ದವನೆ, ಲಂಕೇಶ್ ಸೀರೀಸ್ ಆಫ್ ಬರ್ದವ್ರು, ಲಂಕೇಶ್ ಪದವಿ ಸೀರೀಸ್ ಆಫ್ ಬಂದೈತೆ, ರಶೀದ್ ಬರ್ದಿರೋದು. ಈಗ ನೀವೇನೋ ಕೇಳ್ಕೊಬೇಕಾದ್ರೆ ಮೇಲಕ್ಕೆ ಹೋಗಿ ನೀವು ನೋಟಿಸ್ ಕೊಟ್ಕೊಬೇಕು ಅಂತ ಏನು ಹೇಳೋಕ್ಕಾಗುತ್ತೆ ಅವ್ರಿಗೆ? ಸರ್ ಏನು ಸರ್ ಹಿಂಗೆ ಹೇಳ್ತೀರ ಅಂತ. ಮತ್ತು ಇನ್ನೇನು ಅಲ್ಲಿ ಬರ್ದಿರೋದನ್ನು 25 ವರ್ಷ ಮುಂಚೆ 2001ರಲ್ಲಿ ಬರ್ದಿರೋ ಆರ್ಟಿಕಲ್ನ ನಾವು ಬಂದು ಹೇಳಿದ್ರೆ ಅದು ಅಪರಾಧ ಅಂತೆ, ಡಿಸ್ಕಷನ್ ಆಗಬಾರ್ದಂತೆ. ಆಮೇಲೆ ಅದ್ರ ಮೇಲೆ ಮೂರು ಮರ್ಡರ್ಸ್ ಆಗಿದೆ, ಅಥವಾ 3 ಮರ್ಡ್ರು ಅಥವಾ ಅನುಮಾನಾಸ್ಪದ ಸಾವುಗಳಾಗಿದೆ ಅಂತ ಹೇಳ್ಬೋದು. ಒಂದು ಬಿಡಿ ಗೌರಿ ಲಂಕೇಶ್ದಂತೂ ಡೌಟೇ ಇಲ್ಲ, ಕೊಲೆ ಅದು. ಎರಡನೇದಾಗಿ ರಶೀದ್ದು ಅನುಮಾನಾಸ್ಪದ ಕೊಲೆ, ಅದನ್ನು ಮುಚ್ಚಾಕವ್ರೆ ಅನ್ನೋದು ಒಂದು ವಾಡಿಕೆ ಇದೆ. ಅದಕ್ಕೆ ಮುಂಚೆ ರತ್ನಮ್ಮ ಹೆಗಡೆ ಅವರು, ಐ ಥಿಂಕ್ ವೀರೇಂದ್ರ ಹೆಗಡೆ ಅವ್ರ ತಾಯಿ, ಅವರು ಆಕ್ಸಿಡೆಂಟ್ ಸಾಯ್ತಾರೆ. ಒಂದು ನನಗೆ ಜನ ಏನು ಹೇಳ್ತಾರೆ ಅಂತಂದರೆ ಅದು ಕೂಡ ಅನುಮಾನ, ಅದು ಆಕ್ಸಿಡೆಂಟ್ ಅಲ್ಲ. ಈ 25 ವರ್ಷ 1995ರಂತೆ, 95 2005 ಗೊತ್ತಿಲ್ಲ, 2005 ಅಲ್ಲ. ಆ ಟೈಮಲ್ಲಿ ಮೊದಲೇ ಧರ್ಮಸ್ಥಳ ಕಡೆ ಟ್ರಾಫಿಕ್ ಇರಲ್ಲ. ಆ ಕಾಡಲ್ಲಿ ಜನ ಇಲ್ಲ ಸಮಯದಲ್ಲಿ, ಅದು 20 ವರ್ಷಕ್ಕೆ ಮುಂಚೆ ಯಾವ ಟ್ರಾಫಿಕ್ ಇತ್ತಲ್ಲಿ? ಸೊ ಯಾವ ಟ್ರಾಫಿಕಲ್ಲಿ ಜಾಗದಲ್ಲಿ ಅವರ ಕಾರ್ ಮೇಲೆ, ಬೆಲಿನೋ ಕಾರ್ ಅಂತ ಹೇಳ್ತಾರೆ, ಆ ಕಾರ್ ಮೇಲೆ ಲಾರಿ ಹತ್ತಿಸುತ್ತೆ, ಅದು ಆ ಬಾಡಿನ ತೆಗೆಯೋಕ್ಕೆ 8 ಅವರ್ ಆಗಿದೆಯಂತೆ, ಅಷ್ಟು ಜಾಮ್ ಪ್ಯಾಕ್ ಆಗಿತ್ತಂತೆ. ಸೊ ಎಲ್ಲರೂ ಹೇಳೋದು ಇಟ್ಸ್ ಎ ಕಾನ್ಸ್ಪಿರಸಿ, ಯಾರೋ ಸಾಯಿಸಿರ್ಬೋದು ಅಂತ. ಆಮೇಲೆ ಯಾರೋ ಅದ್ರ ಮೇಲೆ ವಿಚಾರಣೆ ಹೇಳಲಿಲ್ಲ ಅನ್ನೋದು ಸಂವೇರ್. ಅದೇ ಆ ಆರ್ಟಿಕಲಲ್ಲಿ ಕಂಠೀವಾರ ಎಚ್ಚರಿರ್ತದೆ, ಅದು ರತ್ನಮ್ಮ ಹೆಗಡೆ ಅವ್ರದ್ದೇ ಅಂತ ಹೇಳ್ತಾರೆ ಆ ಆರ್ಟಿಕಲ್ ಈಸ್ ದ ಬೇಸು. ಸೊ ಇವರೆಲ್ಲ ಈ ಥರ ಒಂದೊಂದೊಂದೊಂದೇ ಕೊಲೆಗಳು ಮುಚ್ಕೊಂಡು ಹೋಯ್ತು ಅಂತಂದರೆ ನಾವು ಪ್ರಶ್ನೆ ಮಾಡೋದೇ ಈಗ ಅಪರಾಧ ಆಗಿಬಿಟ್ಟಿದೆ. ಸೊ 5 FIR ಆಗಿದ್ದು ಸರ್. 5 FIRನೂ ಈಗ ನಮ್ಮ ವಕೀಲರ ಮುಖಾಂತರ ಹೈಕೋರ್ಟ್ಗೆ ಹಾಕಿದ್ದೀವಿ. ನೋಡೋಣ ಅಲ್ಲಿ ಸಾಹೇಬರು ಏನು ಮಾಡ್ತಾರೆ ಅಂತ ನೋಡಬೇಕು. ಆಮೇಲೆ ಈಗ ಕೇಸ್ ಹಾಕ್ಬಿಟ್ಟು ನಿಮ್ಮನ್ನ ಸೈಲೆಂಟ್ ಮಾಡೋಕ್ಕೆ ಇದು ಪ್ರಯತ್ನ ಪಡ್ತಾ ಇದ್ದಾರಾ ಸರ್? ವೈಲೆಂಟ್ ಆಗಿದ್ದೀನಿ ನಾನು, ಸೈಲೆಂಟ್ ಆಗಿಲ್ಲ. ಈಗ ಅವ್ರು 5 ಹಾಕಿಲ್ಲ ಅಂದಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಈಗ 5 ಹಾಕಿರೋದ್ರಿಂದ ನಾನು ಬಿಡಲ್ಲ ಸರ್ ಈ ಕೇಸ್ ಅನ್ನಂತ, ಖಂಡಿತ ಬಿಡಲ್ಲ. ದೇರ್ ಇಸ್ ಸಮಥಿಂಗ್ ವೆರಿ ಫಿಶಿ. ಅವ್ರು ಹಾಕಿಲ್ಲ ಅಂತಿದ್ರೆ ಅವ್ರ ಮೇಲೆ ಅವ್ರು ಗಿಲ್ಟಿ ಇಲ್ಲ ಅನ್ಕೊಂತ ಇದೆ. ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರೆ ಒಂದಂತೂ ಒಂದು ದೊಡ್ಡ ಷಡ್ಯಂತ್ರ ಇದೆ ಈ ಕೇಸನ್ನು ಮುಚ್ಚಾಕಕ್ಕೆ. ನಾನಂತೂ ಬಿಡಲ್ಲ. ನಾನು ಇವ್ರ ಹಿಂದೆ ಅಂತೂ ಕೈ ತೊಳ್ಕೊಂಡಂತೂ ಬಿದ್ದಿದ್ದೀನಿ. ಓಕೆ ಸರ್, ಇನ್ನೊಂದು ನಿನ್ನೆ ಇದು ಟಿ ಜಯಂತ್ ಮತ್ತೆ ದಿನೇಶ್ ಗಾಣಿಗ ಅವ್ರು ಬಂದಿದ್ರು, ಬಂದು ಏನೇನು ಚರ್ಚೆ ಮಾಡಿದ್ರು ಸರ್? ಇಲ್ಲ, ಅವ್ರು ಅದನ್ನೇ ಹೇಳ್ತಾರೆ ಸರ್. ಇದೇ ವಿಚಾರನೇ ಮಾತಾಡ್ತಾ ಇದ್ರು ಸರ್. ಈಗ ನೋಡಿ, ಯಾವುದೋ ಕಿತ್ತೋಗಿರೋ ಮಚ್ಚಿಗೆ ಮಹೇಶ್ ಅವ್ರ ಮೇಲೆ FIR ಮಾಡಿಬಿಟ್ಟು ಅವ್ರ ಮನೆ ಹತ್ರ 100 ಜನ ಪೊಲೀಸರು ಬಂದು ನಿಂತ್ಕೊಳ್ಳೋದು, ನಮ್ಮಗಳನ್ನ ಅಲ್ಲಿ ಹೋಗಲೇ ಬರಲೇ ಅನ್ನೋದು ಬೆದರ್ಸೋದು. ಭೀಮನ್ಗೆ ಏನೋ ಅಡ್ವೊಕೇಟ್ ಇಲ್ಲ, ಅವ್ರಿಗೂ ಕೂಡ ಬೆದರಿಸಿದ್ದಾರೆ SIT ಅವರು. ಅಲ್ಟಿಮೇಟಾಗಿ ಮುಚ್ಚಾಕಕ್ಕೆ ಪ್ರಯತ್ನ ಬಿಡ್ತಾರೆ ಸರ್. ನೀವು ಯಾರು ಕೂಡ, ನೀವು ಒಬ್ಬರೇ ನಮಗೆ ದಾರಿದೀಪ ಅಂತ ಅನ್ಕೊಂಡು ಏನೇನೋ ಬಂದು ಹೇಳಿದ್ರು. ಆಯ್ತು ಬಿಡ್ರಪ್ಪ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನಮ್ಮೇಲೂ 5 FIR ಹಾಕೋರು. ಇಲ್ಲ ಸರ್, ನಿಮ್ಮ ಮೇಲೆ FIR ಅಲ್ಲ ಸರ್, ನೀವು ಒಂಥರ ಹುಲಿ ಇದ್ದಂಗೆ ಅಂತ ಏನೇನೋ ಬಂದು ಹೇಳಿದ್ರು. ಸರಿ ಅಂತೇಳಿ ಏನೋ ಮಾಡ್ತಾ ಇದ್ದೀವಿ ಸರ್, ಗರ್ಜಿಸ್ತಾ ಇದ್ದೀವಿ. ನೋಡೋಣ ಎಲ್ಲಿವರೆಗೂ ಆಗುತ್ತೆ, ಪ್ರಯತ್ನ ಬೀಳ್ತೀವಿ. ಮೇಲೆ ಪರಮಾತ್ಮ ಅಂತೂ ನೋಡ್ತಾ ಇದ್ದಾನೆ. ಬಟ್ ದೇರ್ ಈಸ್ ಎ ಟ್ರೂತ್ ಈ ಭೀಮನ ಮಾತಲ್ಲಿ. ಯಾಕಂದರೆ ಭೀಮನ ಮಾತು ಒಂದೇ ಇಲ್ಲ ಇಲ್ಲಿ. ಇದು ನಾವು ಸರ್ಕಾರ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು.